ಕರಾವಳಿ ಭಾಗದಲ್ಲಿ ವರ್ಣನ ಅವಾಂತರಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಅವಾಂತರಗಳ ಸರಮಾಲೆಯೇ ಆಗ್ತಾ ಇದೆ. ರಣಭೀಕರ ಮಳೆಗೆ ಬೀದಿಗೆ ಬಿದ್ದಿದೆ ಜನರ ಬದುಕು. ಮನೆಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಗೃಹೋಪಯೋಗಿ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ಹೂಮಾಗಿದೆ. ನಿರಂತರ ಮಳೆಗೆ ಕರಾವಳಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಮಳೆ ಹಾನಿ ಬಗ್ಗೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಮಾತುಗಳನ್ನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ. ಹಾಗಾದ್ರೆ ಏನ್ ಹೇಳಿದ್ರು ನೋಡ್ತಾ ಹೋಗೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಂಜಿತ್ ಶಿರ್ಯಾಡ್ ನೇರ ಸಂಪರ್ಕದಲ್ಲಿದ್ದಾರೆ. ಹೆಸರು ರಂಜಿತ್, ನೀವಿರುವಂತಹ ಸ್ಥಳದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ, ಮಳೆಯಿಂದ ಏನೆಲ್ಲ ಅವಾಂತರಗಳಾಗಿದೆ, ಡೀಟೇಲ್ಸ್ ನೀಡ್ತಾ ಹೋಗ್ಬೋದಾ? ಖಂಡಿತ ರಮ್ಯಾ, ಕರಾವಳಿಯಲ್ಲಿ ಬಿಟ್ಟು ಬಿಡದೆ ಸತತವಾಗಿ ಸುರಿತಾ ಇರುವಂಥ ರಣಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಈಗ ಮಳೆ ಕೊಂಚ ಕಮ್ಮಿ ಆಗಿದೆ. ಮಳೆ ಹಾನಿ ಪ್ರದೇಶಕ್ಕೆ ಮಾನ್ಯ ಸಂಸದರಾಗಿರುವ ಕೋಟಾ ಶ್ರೀನಿವಾಸ ಪೂಜಾರಿಯವರು ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಸಂಚಾರ ಮಾಡ್ತಾ ಮಳೆ ಹಾನಿ ಪ್ರದೇಶವನ್ನು ಅವಲೋಕನ ಮಾಡ್ತಾ ಇದ್ದಾರೆ. ಮತ್ತು ಕೆಲ ಭಾಗಗಳಲ್ಲಿ ಮನೆ ಕುಸಿತ ಆಗಿ ಕಡಲ್ ಕೊರೆತಗಳು, ಅದರ ಜೊತೆಗೆ ಕೆಲ ಭಾಗಗಳಲ್ಲಿ ಒಂದಿಷ್ಟು ಜಮೀನುಗಳಿಗೆಲ್ಲ ನೀರು ನುಗ್ಗಿ ಅವಾಂತರ ಆಗಿದೆ. ಇವತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹೇಗಿದೆ ಈ ಬಾರಿ ಮಳೆ ತಂದಿರುವಂಥ ಎಡವಟ್ಟು ಅಥವಾ ಅವಾಂತರ ಅನ್ನೋದನ್ನು ಕೇಳೋಣ. ಕೋಟಾ ಶ್ರೀನಿವಾಸ್ ಪೂಜಾರಿ, ಮಳೆ ಹೇಗಿದೆ ತಮ್ಮ ಜಿಲ್ಲೆಯಲ್ಲಿ? ಇಲ್ಲ, ಕಳೆದ ಸಾರಿಗೆ ಹೋಲಿಸಿದರೆ ಮಳೆ ತೃಪ್ತಿದಾಯಕವಾಗಿದೆ ಮತ್ತು ಶೇಕಡಾವಾರು ಜಾಸ್ತಿ ಇದೆ. ಸ್ವಾಭಾವಿಕವಾಗಿ ಮಳೆಗಾಲದಲ್ಲಿ ಅನಾಹುತಗಳಾಗುವುದು, ಕಡಲ್ ಕೊರೆತಾಗುವುದು, ಕೃಷಿ ಭೂಮಿಗೆ ನೀರು ನುಗ್ಗುವುದು, ತೋಟಗಾರಿಕೆಯಲ್ಲಿ ಅನಾಹುತಗಳಾಗುವುದು, ಮೆಸ್ಕಾಂನ ಕಂಬಗಳ ಬೀಳುವುದು, ಇವೆಲ್ಲ ಮೊದಲಿಂದ ಇರುವಂಥದ್ದು. ಈ ಸಾರಿ ಕೂಡ ಅದೇ ರೀತಿಯಲ್ಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೆಸ್ಕಾಂನ ಹಲವಾರು ಕಂಬಗಳು ಉರುಳಿ ಹೋಗಿವೆ. ಅಲ್ಲಿ ತೋಟಗಾರಿಕೆಗೆ, ಕೃಷಿಗಿನ್ನೂ ಭಾಳ ಪ್ರಮಾಣದಲ್ಲಿ ಪೆಟ್ಟಾಗಿಲ್ಲ, ತೋಟಗಾರಿಕೆಗೆ ಸ್ವಲ್ಪ ಪೆಟ್ಟಾಗಿದೆ. ಮತ್ತು ಕೆಲವು ಸಣ್ಣ ಸಣ್ಣ ಗುಡ್ಡಜರಿತಗಳಾಗಿದೆ. ಸುಮಾರು 4 ಸಾವುಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಾದರೆ 4 ರಿಂದ 5 ಸಾವುಗಳು ಉಡುಪಿ ಜಿಲ್ಲೆಯಲ್ಲಾಗಿದೆ. ಎಲ್ಲವೂ ಮಳೆಯಿಂದ ಆಗಿದೆ ಅಂತಲ್ಲ, ಈ ಮಳೆಗಾಲದ ಅವಾಂತರದಿಂದಾಗಿ ಬಾವಿಯಲ್ಲಿ ನೀರಿಲ್ಲಿ ಅಂತ ಗೊತ್ತಿಲ್ಲದೆ ಒಬ್ಬ ಮಹಿಳೆ ಬಿದ್ದೋಗಿದ್ದಾಳೆ. ಒಬ್ಬಾಕೆ ಮಹಿಳೆ ಗೋಡೆ ಕುಸಿದು ಬಿದ್ದಿದ್ದಾಳೆ. 2 ಮಕ್ಕಳು ಕೃಷಿ ಹೊಂಡ ರೀತಿಯ ಹೊಂಡಕ್ಕೆ ಬೀಳುವಂಥ ಪರಿಸ್ಥಿತಿಗಳಾಗಿದೆ. ಇದೆಲ್ಲವುದರ ಮಧ್ಯೆ ಕೆಲವು ಜಾನುವಾರುಗಳು ಕೂಡ ಚಿಕ್ಕಮಗಳೂರಲ್ಲಿ ಜಾನುವಾರುಗಳು ಕೆಲವು ಸುಮಾರು 10ಕ್ಕೂ ಹೆಚ್ಚು ಜಾನುವಾರುಗಳು ತೀರಿ ಹೋಗಿವೆ. ಇವೆಲ್ಲಗಳಾಗಿದೆ. ಸಮುದ್ರ ಕೊರೆತದಲ್ಲಿ ಪ್ರತಿ ವರ್ಷಕ್ಕಿಂತ ಜಾಸ್ತಿ ಈ ಸಾರಿ ಸಮುದ್ರ ಕೊರೆತ ಉಂಟಾಗಿದೆ. ಈ ಎಲ್ಲ ಗೊಂದಲಗಳ ಮಧ್ಯೆ ಒಂದಷ್ಟು ತೋಟಗಾರಿಕೆ ಇಲಾಖೆಯಲ್ಲಿ ಅಡಿಕೆ ಮರಿಗಳು ಬೀಳುವಂಥ ಪರಿಸ್ಥಿತಿಗಳಿದೆಲ್ಲ ಆಗಿದೆ. ಕೆಲವು ಮನೆಗಳು ಬಿದ್ದಿವೆ. ಇವೆಲ್ಲವೂ ಆಗಿದೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆಗಳು ಮಾಡ್ತಾ ಇದ್ದೇವೆ. 2 ಕಡೆ ಜಿಲ್ಲಾಧಿಕಾರಿಯವರು ಸಂಪರ್ಕ ಇಟ್ಕೊಂಡಿದ್ದೇನೆ. ನನಗನ್ಸುತ್ತೆ ಇದನ್ನು ನಿಭಾಯಿಸುವಂಥ ವ್ಯವಸ್ಥೆಗಳು ಜಿಲ್ಲಾಡಳಿತದಿಂದ ಮಾಡಲಿಕ್ಕಾಗುತ್ತೆ ಅಂತ ನನಗನ್ಸುತ್ತೆ. ಈಗ 2 ದಿನಗಳ ಕಾಲ ಅಂದರೆ 48 ಅವರ್ಸು ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿದರು. ಸ್ವಲ್ಪ ಈಗ ಮಳೆ ತಗ್ಗಿದೆ. ಮುಂಜಾಗ್ರತಾ ಕ್ರಮವಾಗಿ ತಾವು ಏನೇನು ಕ್ರಮಕ್ಕೆ ಮುಂದಾಗಿದ್ದೀರಿ ಮತ್ತು ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಯಾವ ರೀತಿ ನಿರಂತರ ಸಂಪರ್ಕದಲ್ಲಿದ್ದೀರಿ, ಹೇಗೆ ಅಂತ? ಅಲ್ಲ, 2 ಜಿಲ್ಲೆಗಳ ಜಿಲ್ಲಾಧಿಕಾರಿಯವ್ರ ಜೊತೆಯಲ್ಲಿ, ADC ಅವ್ರ ಜೊತೆಯಲ್ಲಿ ಮತ್ತು ಈ ತಹಶೀಲ್ದಾರ್ ಜೊತೆಯಲ್ಲಿ ಏನೇನು ಸಂಪರ್ಕ ಆಗಿರುತ್ತೆ ಅದನ್ನೆಲ್ಲ ನಾವೆಲ್ಲ ಮಾಡ್ತಾ ಇರ್ತೇವೆ. ಇನ್ನು ಈಗ ವಿಶೇಷವಾಗಿ ಜಾಗೃತಿ ಮಾಡಬೇಕು ಅಂತೇಳಿ ಹವಾಮಾನ ಇಲಾಖೆ ಸೂಚನೆ ಮತ್ತು ಜಿಲ್ಲಾಧಿಕಾರಿಯವರ ಸೂಚನೆ ಮೇಲೆಗೆ ಶಾಲೆಗಳಿಗೆ ರಜೆ ಕೊಡುವಂಥ ಕೆಲಸಗಳಾಗಿದೆ, ಅನಾಹುತಗಳಾಗಬಾರ್ದು ಅಂತೇಳಿ. ಒಟ್ಟಾರೆ ಜಿಲ್ಲಾಡಳಿತ ಸಜ್ಜಾಗಿದೆ. ನನಗನ್ಸುತ್ತೆ ನಿಭಾಯಿಸಬಹುದಾದಂಥ ಘಟನೆ. ಸಮುದ್ರ ಕೊರೆತವನ್ನು ನಾವು ಭಾಳ ದೊಡ್ಡ ಮಟ್ಟದಲ್ಲಿ ನಿಯಂತ್ರಣಕ್ಕೆ ತರಬೇಕಾದಂಥ ಅವಶ್ಯಕತೆಗಳಿದೆ. ಪ್ರತಿ ಸಾರಿ ಮಳೆಗಾಲ ಬಂದಾಗ ಒಂದಿಷ್ಟು ಕಲ್ಲು ಹಾಕುವುದು ನಮ್ಮ ರೂಢಿ. ಆದರೆ ಅದನ್ನು ಬಿಟ್ಟು ಏನಾದರೂ ಶಾಶ್ವತವಾದ ಕಾಮಗಾರಿಯನ್ನು ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ದೇವೆ. ಈಗ ಕಲ್ಲು ಹಾಕೋದು ಅದು ಸಮುದ್ರಕ್ಕೆ ನೀರು ಹಾಕದಂಗೆ, ಅದು ಸೈಂಟಿಫಿಕ್ ಆಗಿ ಯಾವುದೇ ಎಫೆಕ್ಟ್ ಆಗೋದಿಲ್ಲ. ವೈಜ್ಞಾನಿಕವಾಗಿ ಕೆಲ ಈ ಬಾಂಗ್ಡೆ ಗಿಡಗಳು, ಕಾಂಡ್ಲಾ ಗಿಡಗಳು, ಅದ್ರ ಜೊತೆಗೆ ಆ ತೀವ್ರತೆಯನ್ನು ತಗ್ಗಿಸೋದಕ್ಕೆ ಬೇರೆ ರೀತಿಯಾಗಿ ಕೆಲ ಪ್ರಸ್ತಾವನೆಯನ್ನು ಮೊನ್ನೆ ಅಷ್ಟೇ NITKಯಲ್ಲಿ ಈ ಸಮಿತಿಯಲ್ಲಿ ಒಂದು ಶಿಫಾರಸನ್ನು ಮಾಡಿದ್ದಾರೆ. ಮತ್ತು ಕಳೆದ ಬಾರಿ 5 ಕೋಟಿ ರೂಪಾಯಿ ಪ್ರತಿ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ಹಣ ಎಲ್ಲ ಏನಾದರೂ ವ್ಯವಸ್ಥಿತವಾಗಿ ಉಪಯೋಗ ಆಗಿದೆಯಾ? ಶಾಶ್ವತ ಪರಿಹಾರದ ಬಗ್ಗೆ ತಮ್ಮ ಆಲೋಚನೆ ಹೆಂಗಿದೆ? ತಮ್ಮ ಜಿಲ್ಲೆಯಲ್ಲೇ ಕಡಲ್ ಕೊರೆತ ಜಾಸ್ತಿ ಇರೋದು. ಕೋಟಾ ಶ್ರೀನಿವಾಸ್ ಪೂಜಾರಿ, ಈಗ ನೀವು ಈ ಮರವಂತೆ ಮಾದರಿ ಅಂತೇಳಿ ಒಂದು ಮಾಡಿದ್ದಾರೆ. ಅಲ್ಲಿ ತೀವ್ರತೆ ಕಡಿಮೆ ಇದೆ ಮಾಡಿದ್ದಾರೆ. ಅದು ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗಿದೆ, ರಾಷ್ಟ್ರೀಯ ಹೆದ್ದಾರಿ ನಿಯಂತ್ರಣಕ್ಕೆ ಅನುಕೂಲ ಆಗಿದೆ. ಸಂಪೂರ್ಣ ಪ್ರಮಾಣದಲ್ಲಿ ಅಲ್ಲದೆ ಇದ್ದರೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಅದನ್ನು ತಡಿಬೋದು ಅಂತ ಇದೆ. ಈಗ ನೀವು ಉಳ್ಳಾಲ ಭಾಗದಲ್ಲಿ ತಗೊಂಡ್ರೆ, ಪಡುಬಿದ್ರೆ ಕೆಲವು ಭಾಗಗಳಲ್ಲಿ ನೀವು ಗಿಡ ನೆಡುವ ಸ್ಥಿತಿಯಲ್ಲಿ ಇಲ್ಲ. ಅಲ್ಲಿ ನೇರವಾಗಿ ಪ್ರಪಾತ ಟೈಪು ಕೊರಿತಾ ಬರ್ತಾ ಇದೆ. ಅದಕ್ಕೆ ಮರಳು ಚೀಲ ಆಗಲಿ ಗಿಡಗಳಾಗಲಿ ತಡೀತದೆ ಅಂತ ಅನ್ಸೋದಿಲ್ಲ. ಅದಕ್ಕೆ ನಾವು ಬಂಡೆಗಳಲ್ಲದೆ ಇದ್ದರೂ ಕೂಡ ಸಿಮೆಂಟಲ್ಲಿ ಮಾಡುವಂಥ ಬ್ಲಾಕ್ಗಳನ್ನು ಹಾಕಿ ಶಾಶ್ವತವಾದ ಕಾಮಗಳು ಮಾಡಬೇಕು. ಅದಕ್ಕೋಸ್ಕರ ADB ಯೋಜನೆಯಡಿ ಒಂದು ಸಾರಿ
ಒಂದು ಕಾಮಗಾರಿ ಶಾಶ್ವತವಾದಂಥ ಕಾಮಗಾರಿ ಮಾಡಬೇಕು ಅನ್ನೋಂಥ ಪ್ರಸ್ತಾಪ ಆಗಿತ್ತು. ನಾನೊಂದು ಸತಿ ಬಂದರು ಮಂತ್ರಿ ಆಗಿದ್ದಾಗ ಈ ತುರ್ತಾಗಿ ಹಾಕುವಂಥ ಕಲ್ಲುಗಳಿಗೆ ನಿಯಂತ್ರಣ ಮಾಡಿದೆ. ಆದರೆ ನೀವು ಮಳೆಗಾಲದಲ್ಲಿ ಕಲ್ಲು ಹಾಕ್ಬೋದು, ಜಿಲ್ಲಾಧಿಕಾರಿ ಅವರ ಸೂಚನೆ ಮೇರೆ ಕಲ್ಲು ಹಾಕ್ಬೋದು, ಆದರೆ ಶಾಶ್ವತ ಕಾಮಗಾರಿಗೆ ಬಿಲ್ ಮಾಡಬೇಕು ಅಂತ ಹೇಳಿದ್ದೆ. ಆದರೆ ಈಗ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇನೆ ಅಂತೇಳಿ ಸರ್ಕಾರ ಹೇಳಿಕೆ ಕೊಟ್ಟಿದೆ, ಇನ್ನೂ ಬಿಡುಗಡೆ ಆಗಿಲ್ಲ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ತುರ್ತಾಗಿ ತಡೆಗಟ್ಟುವಂಥ ಕೆಲಸಗಳನ್ನು ಮಾಡಬೇಕು ಮತ್ತು ಶಾಶ್ವತವಾದ ಕಾಮಗಾರಿ ಅದನ್ನು ಸೇರಿಸ್ಕೊಳ್ಬೇಕು ಅನ್ನುವಂಥ ಪ್ರಸ್ತಾಪಗಳು ನಮ್ಮ ಮುಂದಿದೆ. ಅದೇ ರೀತಿ ಸರ್ಕಾರ ಆದೇಶ ಇದೆ, ಅದು ಏನು ಮಾಡಿದ್ದಾರೆ ಅಂತ ನೋಡಬೇಕು. ಈ ಕಡಲ್ ಕೊರೆತ ಅನ್ನೋದು ಪ್ರಕೃತಿ ವಿಕೋಪದ ಅಡಿಯಲ್ಲಿ ಪರಿಹಾರಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಭೂಮಿ ಕಳ್ಕೊಂಡವರಿಗೆ, ಜಮೀನು ಕಳ್ಕೊಂಡವರಿಗೆ, ತೋಟ ಕಳ್ಕೊಂಡವರಿಗೆ ಅವರಿಗೆಲ್ಲ ಯಾವ ರೀತಿ ತಾವು ಸ್ಪಂದಿಸ್ತೀರಿ? ಈಗ ಏನಾಗಿದೆ ಅಂದರೆ, ಕೆಲವು ಕಡೆಗಳಲ್ಲಿ ಸಮುದ್ರದಿಂದ ಒಂದಿಷ್ಟು ಮೀಟ್ರ್ ಶಾಶ್ವತವಾಗಿ ಕಟ್ಟಡ ಕಟ್ಟಲಿಕ್ಕಿಲ್ಲ. ಆದರೆ ಮೊದಲು 92ಕ್ಕಿಂತ ಮೊದಲು ಮನೆ ಕಟ್ಟಿದವರಿಗೆ ಅಲ್ಲಿ ಬದುಕುವಂಥ ಹಕ್ಕುಗಳು ಇದೆ. ಅದನ್ನು ನಾವು ಶಿಫ್ಟ್ ಮಾಡದೆ ಬೇರೆ ದಾರಿ ಇಲ್ಲ. ಭಾವನಾತ್ಮಕ ಸಂಬಂಧಗಳಿಗೋಸ್ಕರ ಅವ್ರೇನು ಮಾಡ್ತಾರೆ ಅಂದರೆ, ಮಳೆಗಾಲ ಆಗುವವರೆಗೂ ಸುಮ್ಮನೆ ಇರ್ತಾರೆ, ಮಳೆಗಾಲ ಬಂದ ಕೂಡಲೇ ಅವ್ರದ್ದು ವಾದ ಶುರುವಾಗುತ್ತೆ. ಈ ಮನೆ ಕಟ್ಕೊಂಡಿದ್ದವರು ಅದನ್ನೇನಾದರೂ ಎಲ್ಲರೂ ಒಂದು ಸಹಮತಕ್ಕೆ ತೆಗೆದುಕೊಂಡು ಬಂದು ಮಧ್ಯೆ ರಾಜಕಾರಣ ಮಾಡದೆ ಅವರಿಗೆ ಶಾಶ್ವತವಾದಂಥ ಪರಿಹಾರವನ್ನು ಅವರಿಗೆ ಕೊಡಿಸಿ ಆ ಪ್ರದೇಶವನ್ನು ಸ್ವಲ್ಪ ಖಾಲಿ ಮಾಡಿಸಿ ಅದಕ್ಕೆ ಶಾಶ್ವತವಾದಂಥ ತಡೆಗಟ್ಟುವ ಕಾಮಗಾರಿ ಮಾಡಿದಾಗ ಮಾತ್ರ ಅನುಕೂಲಗಳಾಗುತ್ತೆ. ಇಲ್ಲಿ ಈಗ ಏನು ಸಮುದ್ರ ಬದಿಯಲ್ಲೇ ಮನೆ ಕಟ್ಕೊಂಡಿದ್ದವರಿದ್ದಾರೆ, ಅಂಚಲೆ ಮನೆ ಕಟ್ಕೊಂಡಿದ್ದಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.